ಇಲಾಖೆಗೆ ಸಂಬಂಧಪಟ್ಟ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಂಗಳೂರು ನಗರಕ್ಕೆ ರಕ್ಷಣೆ ನೀಡುವ ಪೊಲೀಸರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಇದು ಪೊಲೀಸ್ ಕಾನ್ಸ್ಟೇಬಲ್ಗಳ ಒಂದು ದಶಕದ ಗೋಳಿನ ಕತೆ. ಸರ್ಕಾರ ಕಾಯಲು ಪೊಲೀಸ್ ಬೇಕು, ಪೊಲೀಸರ ಹಿತ ಕಾಯೋರ್ಯಾರು? 10 ವರ್ಷಗಳಿಂದ ಅಂಗಲಾಚಿದ್ರು ಕಣ್ಣು ತೆರಿತಾ ಇಲ್ಲ ರಾಜ್ಯ ಸರ್ಕಾರ. 10 ವರ್ಷಗಳ ಹಿಂದೆ ಆಯ್ಕೆಯಾದ ಕಾನ್ಸ್ಟೇಬಲ್ಗಳಿಗೆ ವರ್ಗಾವಣೆ ಸಿಗ್ತಾ ಇಲ್ಲ. ದೂರದ ಊರಿಂದ ಬಂದು ಕಾಕಿ ತೊಟ್ಟವರಿಗೆ ಬೇಡಿಯಂತಾಗಿದೆ ಬೆಂಗಳೂರು. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ, ಬಿಗ್ ಬ್ರೇಕಿಂಗ್ ಇದು. ಅಂತರ್ ಜಿಲ್ಲಾ ವರ್ಗಾವಣೆಗೆ ಬೇಡಿಕೊಂಡ್ರು ರಾಜ್ಯ ಸರ್ಕಾರ ಕಣ್ಣು ಬಿಡ್ತಾ ಇಲ್ಲ. ನಮ್ಮ ಗೋಳನ್ನ ಯಾರು ಕೇಳ್ತಾ ಇಲ್ಲ ಅಂತ ಕಾನ್ಸ್ಟೇಬಲ್ಗಳು ಅಳಲು ತೋಡಿಕೊಂಡಿದ್ದಾರೆ. 2016ರಲ್ಲಿ ಆಯ್ಕೆಯಾಗಿದ್ದ ನೂರಾರು ಕಾನ್ಸ್ಟೇಬಲ್ಗಳ ಗೋಳಿನ ಕತೆ ಇದು. ಅಂದು 2.5 ವರ್ಷದಲ್ಲಿ ವರ್ಗಾವಣೆ ಭರವಸೆ ಕೊಟ್ಟಿದ್ರಂತೆ. 10 ವರ್ಷವಾದ್ರೂ ರಾಜ್ಯ ಸರ್ಕಾರ ಮೌನ ವಹಿಸಿದೆ. ಬೆಂಗಳೂರು ನಗರಕ್ಕೆ ರಕ್ಷಣೆ ಕೊಡೋಕೆ ಅಂತ ಬರ್ತಾರೆ ಪೊಲೀಸರು. ಆದ್ರೆ ಇದೇ ಪೊಲೀಸರಿಗೆ ನೆಮ್ಮದಿ ಜೀವನ ಸಿಗ್ತಾ ಇಲ್ಲ. 10 ವರ್ಷಗಳ ಹಿಂದೆ ಆಯ್ಕೆಯಾದ ಕಾನ್ಸ್ಟೇಬಲ್ಗಳಿಗೆ ವರ್ಗಾವಣೆ ಭಾಗ್ಯ ಸಿಗ್ತಾ ಇಲ್ಲ. ಅವತ್ತು 2.5 ವರ್ಷದಲ್ಲಿ ವರ್ಗಾವಣೆ ಅಂದಿತ್ತು ಸರ್ಕಾರ. 10 ವರ್ಷ ಆದ್ರೂ ವರ್ಗಾವಣೆ ಆಗ್ತಾ ಇಲ್ಲ. ನಮ್ಮ ಗೋಳನ್ನ ಯಾರು ಕೇಳ್ತಾ ಇಲ್ಲ ಅಂತ ಕಾನ್ಸ್ಟೇಬಲ್ಗಳು ಅಳಲು ತೋಡಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಂಗಳೂರಲ್ಲಿ ಸಿಬ್ಬಂದಿ ಕೊರತೆ ನೆಪ ಒಡ್ಡಿ ವರ್ಗಾವಣೆಗೆ ರಾಜ್ಯ ಸರ್ಕಾರದ ಕೊಕ್ಕೆ. ವರ್ಗಾವಣೆಗೆ ಇದ್ದ 2.5 ವರ್ಷ 5 ವರ್ಷ ಅಂತ ಬದಲಾವಣೆ ಮಾಡಲಾಯಿತು. 5 ವರ್ಷ ಹೋಗಿ 7 ವರ್ಷ ಆಯ್ತು. 7 ಹೋಗಿ 10 ವರ್ಷ ಆದ್ರೂ ಮನಸ್ಸು ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ತಮ್ಮ ಜಿಲ್ಲೆಗಳಿಗೆ ವರ್ಗಾವಣೆ ಆಗ್ಬೇಕು ಅಂತ ಬಡ್ತಿ ಬಿಟ್ಟು ಕೊಡ್ತಾ ಇದ್ದಾರೆ ಪೊಲೀಸರು. ಇತ್ತ ಬಡ್ತಿಯೂ ಇಲ್ಲ, ಅತ್ತ ತಮ್ಮ ಜಿಲ್ಲೆಗೆ ವರ್ಗಾವಣೆಯೂ ಇಲ್ಲ. ಈಗ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಪದೇ ಪದೇ ಗೃಹ ಮಂತ್ರಿ DGIGPಗೆ ಮನವಿ ಮಾಡಿಕೊಂಡ್ರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಗೃಹ ಮಂತ್ರಿ DGIGಯನ್ನ ನೇರವಾಗಿ ಭೇಟಿ ಮಾಡೋಂಗಿಲ್ಲ ಅಂತ ಆದೇಶ ಬೇರೆ ಇದೆ. ತಮ್ಮ ವರ್ಗಾವಣೆ ಸಂಬಂಧ ಸರ್ಕಾರಕ್ಕೆ ಮನವಿ ಕೊಡೋಕು ಇವರಿಗೆ ನಿರ್ಬಂಧ ಹಾಕಲಾಗಿದೆ. ತಮ್ಮ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿ ಕಾನ್ಸ್ಟೇಬಲ್ಗಳಿದ್ದಾರೆ. 5 ವರ್ಷ ಅಂತಾರೆ, ಅದಾದ ಮೇಲೆ 7 ವರ್ಷ ಆಯ್ತು. 7ರಿಂದ 10 ವರ್ಷ ಆದ್ರೂ ಇನ್ನೂ ವರ್ಗಾವಣೆ ಮಾಡ್ತಾ ಇಲ್ಲ. ತಮ್ಮ ಜಿಲ್ಲೆಗೆ ವರ್ಗಾವಣೆ ಆಗ್ಬೇಕು ಅಂತ ಬಡ್ತಿಯನ್ನ ಕೂಡ ಬಿಟ್ಟಿದ್ದಾರೆ ಪೊಲೀಸರು. ಇತ್ತ ಬಡ್ತಿನೂ ಸಿಗ್ತಾ ಇಲ್ಲ, ಅತ್ತ ತಮ್ಮ ಜಿಲ್ಲೆಗೆ ವರ್ಗಾವಣೆನೂ ಆಗ್ತಾ ಇಲ್ಲ. ಸರಿ, ನಮ್ಮ ಸಮಸ್ಯೆ ಹಿಂಗಿದೆ ಅಂತ ಹೇಳ್ಕೊಳ್ಳೋಣ ಅಂದ್ರೆ ಅದಕ್ಕೂ ಕೂಡ ನಿರ್ಬಂಧ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.